ಆ ಪ್ರಶ್ನೆ ಏನಂತ ಹೇಳಿದ್ರೆ, ಆಯಿತು, ಈಗ ಕಾಂಗ್ರೆಸ್ ಕಡೆಯ ಕೆಲವು ಶಾಸಕರನ್ನ ಒಂದು ಗುಂಪಿದೆ, ವಿಶೇಷವಾಗಿ ಇಲ್ಲಿ BJP ಅಂದರೆ ನಾವು ಯಡಿಯೂರಪ್ಪನವರ ಪಾಯಿಂಟ್ ಆಫ್ ವ್ಯೂ ಇಂದ ಇದು ನೋಡೋದಾದ್ರೆ ಒಂದು 12ರಿಂದ 14 ಜನರನ್ನ ಸೆಳೆಯಬೇಕು ಅಂತ ಹೇಳಿ. ಇದೇ ಪ್ರಶ್ನೆ ರಮೇಶ್ ಜಾರಕಿಹೊಳಿ ಮತ್ತು ಅವರ ಟೀಮ್, ಒಂದು 6ರಿಂದ 8 ಜನ ಶಾಸಕರು ಇರ್ತಕ್ಕಂಥ ಒಂದು ತಂಡ, ರಮೇಶ್ ಜಾರಕಿಹೊಳಿ ಅವರ ತಂಡ ನೇರವಾಗಿ ಕೇಳ್ತಾರೆ ಕುಮಾರಸ್ವಾಮಿ ಅವರು, ಏನಪ್ಪ ರಮೇಶ್ ಸಿಕ್ಕಿದ್ರೇನಪ್ಪ, ಮಾತಾಡಿ ಆಯ್ತೇನಪ್ಪ ನಿಂದು ಅಂಥೇಳಿ ವ್ಯಂಗ್ಯವಾಗಿ. ಬಿಜೆಪಿ ಜೊತೆ ನೀನು ಮಾತನಾಡ್ತಾ ಇದೆಯಾ, ದೆಹಲಿಗೆ ಯಾಕೆ ಹೋಗಿದ್ಯಾ ನನಗೆ ಗೊತ್ತು ಅಂತ ಹೇಳಿ. ಇಲ್ಲ ಅಣ್ಣ ಸುಮ್ಮನೆ ಹೋಗಿದ್ದೆ ಅಷ್ಟೇ, ಅಲ್ಲಿ ಯಾರು ನಾನು ಮೀಟ್ ಮಾಡಿಲ್ಲ ಅಂತ ಕೂಡ ರಮೇಶ್ ಜಾರಕಿಹೊಳಿ ಅವರು ಮಾತನಾಡೋದಿದೆ. ಈ ರೀತಿಯಾಗಿ ನೀವು ವಾಲ್ಮೀಕಿ ಸಮುದಾಯ ಪ್ಲಸ್ ಲಿಂಗಾಯತ ಸಮುದಾಯದ ಕೆಲ ಶಾಸಕರ ಕಡೆಗೆ ಯಡಿಯೂರಪ್ಪನವರ ಗಮನ ಇದೆ. ಒಂದು 12ರಿಂದ 14 ಜನರನ್ನ ಸೆಳೆದುಕೊಂಡು ಬಿಟ್ರೆ ಸರ್ಕಾರ ರಚನೆ ಮಾಡಬಹುದು ಅಂತೇಳಿ ನನ್ನ ಪಾಯಿಂಟ್ ಇರತಕ್ಕಂಥದ್ದು. ಕೇಂದ್ರದ ಮಟ್ಟದಲ್ಲಿ ನಾಳೆ ಲೋಕಸಭಾ ಚುನಾವಣೆ ಬರುತ್ತೆ, ಏನ್ರಿ ಇವರು ಕಾಂಗ್ರೆಸ್ BJP ಜೊತೆಲಿ ಸೇರಿಕೊಂಡು ಸರ್ಕಾರ ಮಾಡಿದ್ದಾರೆ, ಅಲ್ಲಿ ಸೆಂಟ್ರಲ್ ನೋಡಿದ್ರೆ ಕಾಂಗ್ರೆಸ್ ಕಂಡ್ರೆ BJPಗೆ ಆಗಲ್ಲ ಅಂತಾರೆ, BJP ಕಂಡ್ರೆ ಕಾಂಗ್ರೆಸ್ ಆಗಲ್ಲ ಅಂತಾರೆ, ಹೇಗ್ರಿ ನಂಬೋದು ಅನ್ನೋ ಒಂದು ಕೆಟ್ಟ ಹೆಸರು ಬರುತ್ತಾ ಬರಲ್ವಾ? ಅಲ್ಲ ರಮಾಕಾಂತ್, ಈಗ ಯಾವ ಶಾಸಕರು ಟಾರ್ಗೆಟ್ ಇದ್ದಾರೆ ಅಥವಾ ಯಾವ ಶಾಸಕರ ಹೆಸರುಗಳು ಪ್ರಸ್ತಾಪ ಆಗ್ತಾ ಇದೆ, ಆ ಶಾಸಕರುಗಳು ಕಾಂಗ್ರೆಸ್ ಅಲ್ಲಿ ಇರಲ್ವಲ್ಲ. ದೇ ವಿಲ್ ಸಬ್ಮಿಟ್ ದ ರಿಸಿಗ್ನೇಷನ್ ಅಂಡ್ ಕ್ವಿಟ್ ದಿ MLA-ಶಿಪ್. ಓಕೆ, ಮತ್ತೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಬೇರೆ ಇದು ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ ಪ್ರಕಾಶ್? ಇದು ಅರ್ಥ ಆಗುತ್ತಲ್ಲ ಜನಗಳಿಗೆ. BJP ಸರ್ಕಾರ ಬರ್ಲಿ ಅಂತಾನೆ ರಾಜೀನಾಮೆ ಕೊಟ್ಟರು. ಹೌದು ರಮಾಕಾಂತ್, ಸದನದ ಬಲವನ್ನ ಕುಗ್ಗಿಸಿ BJPಗೆ ಮೆಜಾರಿಟಿ ಬರುವಂತೆ ನೋಡ್ಕೊಂಡ್ರು ಅಂತ ಹೇಳಿ. ರಮಾಕಾಂತ್, ಮೂಡ್ ಆಫ್ ದ ಪೀಪಲ್ ಇಸ್ ದಟ್. ಏನ್ ಗೊತ್ತಾ, people voted against Congress in favor of BJP and JDS. ಓಕೆ, ಈ JDSಗೆ ಈ ಭಾಗದಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಸ್ಟ್ರಾಂಗ್ ಆಗಿ ಬಿದ್ದದ್ದಾಗಲಿ, ಆ ಭಾಗದಲ್ಲಿ ಲಿಂಗಾಯತ ಮತ ಬ್ಯಾಂಕ್, ವಾಲ್ಮೀಕಿ ಸಮುದಾಯ ಇವೆಲ್ಲವೂ BJP ಜೊತೆ ನಿಂತದ್ದಾಗಲಿ. ಯಾತಕ್ಕೆ ಅಂತಂದ್ರೆ ಟು ಡಿಫೀಟ್ ಕಾಂಗ್ರೆಸ್. ಸರ್ 104 ಯಾವುದೇ ಕಾರಣಕ್ಕೂ 111 ಆಗಲ್ಲ, 113 ಆಗಲ್ಲ ಸರ್, ಆಗೋದಿಲ್ಲ. ನೀವು ಅಂದ್ರೆ ಪೂರ್ತಿಯಾಗಿ ಮೂಡ್ ಆ ತರ ಇದೆ ಅಂತ ಲೆಕ್ಕ ಹಾಕೋದಾದ್ರು 10 ಜನ ಶಾಸಕರು ರಾಜೀನಾಮೆಯನ್ನ ಕೊಟ್ರೆ ಓಕೆ, ಆವಾಗ JDS ಕಾಂಗ್ರೆಸ್ ಅಲಯನ್ಸ್ ನ ಸ್ಟ್ರೆಂತ್ ದಟ್ ವಿಲ್ ಬಿ ರೆಡ್ಯೂಸ್ ಟು 102 ಆರ್ 101. ಆವಾಗ ಇವ್ರಿಗೆ 104 ಇರುತ್ತೆ. ಈಗ ಅವಾಗ ಏನ್ ಮಾಡಬಹುದು, ಒಂದು ಸ್ಟ್ರಾಟಜಿ ವೈಸ್ ಒಂದು 2 months ಸಸ್ಪೆಂಡೆಡ್ ಅನಿಮೇಷನ್ ಇಡಬಹುದು. ಸಸ್ಪೆಂಡೆಡ್ ಅನಿಮೇಷನ್ ಇಟ್ಟ ಮೇಲೆ ಇದು ಮ್ಯಾನಿಪುಲೇಷನ್ ಶುರು ಆಗುತ್ತೆ. ಆಮೇಲೆ ನೀವು ಕೇಳಿದ್ರಲ್ಲ ಜನ ತಪ್ಪು ತಿಳ್ಕೊಳ್ಳಲ್ವಾ ಅಂತ. ಜನ ಯಾವಾಗ ತಪ್ಪು ತಿಳ್ಕೊಳ್ತಾರೆ ಗೊತ್ತಾ, ಕಾಂಗ್ರೆಸ್ನ ಅಕ್ಸೆಪ್ಟ್ ಮಾಡ್ಕೊಂಡು ಈ ತರ ಸರ್ಕಾರ ಆಗಿದ್ದಿದ್ರೆ. ಕಾಂಗ್ರೆಸ್ನಿಗ ರಿಜೆಕ್ಟ್ ಮಾಡಿದ್ದಾರೆ ಜನ. ಪೀಪಲ್ ವಾಂಟ್ ಎ BJP ಗವರ್ಮೆಂಟ್. ಇವನ್ ದೆ ಮೇ ಗೋ, ಇದು JDS ಜೊತೆ ಹೋದ್ರು ಅದಕ್ಕೆ ಅವರ ಆಕ್ಷೇಪ ಇರಲ್ಲ ಜನರದ್ದು. ನಾಗೇಂದ್ರ ಪ್ರಸಾದ್ ಅವರೇ, ಸಿದ್ದರಾಮಯ್ಯನವರ ಆಂಗಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ನನ್ನನ್ನು ಹೇಳಿ ಕೇಳಿ ಮೈತ್ರಿ ಸರ್ಕಾರವನ್ನು ಮಾಡಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಯಾರು ನನ್ನನ್ನು ಸೋಲಿಸಿದ್ರೋ ಅವ್ರನ್ನೇ ಅವ್ರು ಒಪ್ಕೊಳ್ತಾ ಇದ್ದಾರೆ. ನನಗಿದು ಬೇಕಾಗಿರಲಿಲ್ಲ, ನಾನು ತೋರಿಸ್ತೀನಿ ನನ್ನ ಪವರ್ ಏನು ಅಂತ ಹೇಳಿ ಸೀದಾ ಸೆಪ್ಟೆಂಬರ್ಗೆ ಯುರೋಪ್ ಟೂರ್ ಅಂತೆ ಫ್ಯಾಮಿಲಿ ಜೊತೆಲಿ ಹೋಗ್ತಾ ಇದ್ದಾರೆ. ಅವರು ಹೋಗೋ ಟೈಮ್ಗೆ ಒಂದಷ್ಟು ಜನ ಶಾಸಕರು ರಾಜೀನಾಮೆ ಕೊಟ್ಟುಬಿಟ್ರಪ್ಪ. ಒಂದು ಕಣ್ಸನ್ನೇ ಸಾಕು, ಅಷ್ಟು ಚೆನ್ನಾಗಿ ಸಿದ್ದರಾಮಯ್ಯನವರೊಂದಿಗೆ ಒಂದು ದೊಡ್ಡ ಶಾಸಕರ ಕೂಟವೇ ಇದೆ. ಇದೇನು ಗೊತ್ತಿಲ್ಲದಿರೋ ಸತ್ಯ ಏನಲ್ಲ, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯವೇ. ಸಿದ್ದರಾಮಯ್ಯನವರ ಒಂದು ಹುಕುಮ್ಗೋಸ್ಕರ ಕಾಯ್ತಿರ್ತಕ್ಕಂಥವ್ರು ಇದ್ದಾರೆ. ಈ ರೀತಿ ಆದರೆ JDSಗೆ ಪೆಟ್ಕೊಟ್ಟಂತಾಯಿತು. ವೈಯಕ್ತಿಕವಾಗಿ ಒಂದು ಸೈಡ್ ಇರುತ್ತೆ, ತೀರಿಸ್ಕೊಂಡಂಗಾಯಿತು. ತಾನು ಬಿಟ್ಟು ಬಂದಿದ್ದಂಥ ಪಾರ್ಟಿ ಅದು ಉದ್ಧಾರ ಆಗಬಾರ್ದು. ನನ್ನ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಇದ್ದಷ್ಟು ಕಾಂಗ್ರೆಸ್ಗೆ ಡ್ಯಾಮೇಜ್ ವಿನಃ JDSಗಲ್ಲ, JDSಗೆ ಲಾಭ. ಯಾಕೆ ಮಾಡಬಾರ್ದು ಸಿದ್ದರಾಮಯ್ಯನವರ ಆ ಕೆಲಸವನ್ನು? ದಯಮಾಡಿ ನನಗೊಂದು 4 ನಿಮಿಷ ಕಾಲಾವಕಾಶ ಕೊಡಿ. ಯಾಕೆ ಅಂತಂದರೆ ತಾವು ಹೇಳ್ತಿರ್ತಕ್ಕಂಥ ಸಂದರ್ಭ ಹೇಗಿದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಸರಿಸುಮಾರು ಒಂದು 6 ಏನು ಮಿನಿಸ್ಟರ್ಗಳದ್ದು ಬಾಕಿ ಇದೆ ಇನ್ನು ಸಮ್ಮಿಶ್ರ ಸರ್ಕಾರದಲ್ಲಿ. ಈಗ ಅದನ್ನು ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾಗಿತ್ತು. ಇಲ್ಲಿ ಏನು ಲೋಕಲ್ ಎಲೆಕ್ಷನ್ಸ್ ನಡೀತಾ ಇರೋದ್ರಿಂದ ನೀತಿ ಸಂಹಿತೆ ಆಗಸ್ಟ್ 2ನೇ ತಾರೀಕಿಂದ ಜಾರಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಗಮ ಮಂಡಳಿಗಳಾಗಿರ್ಬೋದು ಅಥವಾ ಏನು ಮಿನಿಸ್ಟ್ರಿ ಇದಾಗಿರ್ಬೋದು ಎಕ್ಸ್ಪ್ಯಾನ್ಷನ್ ಬಗ್ಗೆ ಕಾಲಾವಕಾಶ ಕೇಳಿರೋದ್ರಿಂದ ಈಗ ಯಾವ ರೀತಿ ಈ ತಿಂಗಳು ಏನು ಎಲೆಕ್ಷನ್ ಮುಗಿಯುತ್ತೆ ತದನಂತರ 6 ಜನ ಅಲ್ಲಿ ಸ್ಥಾನಮಾನವನ್ನು ಕೇಳ್ತಾ ಇದ್ದಾರೆ. ಇದರಲ್ಲಿ ಗೆದ್ದಿರ್ತಕ್ಕಂಥ ಇವತ್ತಿನ ಸಮಾಜದಲ್ಲಿ ಯಾವುದೇ ಒಂದು 224 ಕ್ಷೇತ್ರದಲ್ಲಿ ಇರ್ತಕ್ಕಂಥ MLA-ಗಳು ತಗೊಳ್ಳಿ, ಎಲ್ಲರೂ ಕೂಡ ಗೆದ್ದ ನಂತರ ನಾವು ಯಾವುದಾದ್ರೂ ಒಂದು ಅವಕಾಶ ಪಡ್ಕೋಬೇಕು, ಜನಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಎಲ್ಲರಿಗೂ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಲಾಬಿ ಮಾಡ್ತಕ್ಕಂಥದ್ದು ಇದನ್ನು ಹೊಸದೇನಲ್ಲ. ಅದು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು. ಎರಡನೇ ಮಾತು, ಇಂಥ ಒಂದು ಬಿಗಿಗೋಸ್ಕರ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಬಗ್ಗೆ ತಾವು ಹೇಳಿದ್ರಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಕೇಳಿದ್ರು, ಏನಪ್ಪ ಡೆಲ್ಲಿ ಭೇಟಿ ಆಯ್ತಾ ಅಂತ ಹೇಳಿ, ಭೇಟಿ ಮಾಡಿದ್ರ ಅಂತೇಳಿ. ಅವ್ರು ಹೇಳಿದ್ರು, ನಾನೇನು BJP ಸೇರಕ್ಕೆ ಹೋಗಿರಲಿಲ್ಲ, ನಾನು ಮನಸ್ಸು ಮಾಡಿದ್ರೆ BJP ರಿಂದ
ಕೂಡ ಒಂದು 15 ಜನ MLA-ಗಳನ್ನ ಕರ್ಕೊಂಬರೋ ಶಕ್ತಿ ನನಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದೊಂದು ವಿಚಾರ. ಎರಡನೇದು, ಸರಿಸುಮಾರು ಇವಾಗ ತಾವು ಹೇಳ್ತಿರೋ ಪ್ರಕಾರ 16ರಿಂದ 17 ಜನ ಶಾಸಕರನ್ನ ಅವರು ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಬಿಜೆಪಿಯಿಂದ 17 ಜನ ಶಾಸಕರನ್ನ ತಗೊಬಂದು ಏನ್ ಮಾಡ್ತಾರೆ ರಮೇಶ್ ಜಾರಕಿಹೊಳಿ? ಸರ್, 17 ಜನ ತಗೊಬಂದು ಏನ್ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಅವರು? ಈಗ ಕಾಂಗ್ರೆಸ್ ಬಿಜೆಪಿ ಅವರು ತಗೊಂಡು 17 ಜನ ಶಾಸಕರು ಒಂದು ಲಾಭ ಯೋಚನೆ ಮಾಡ್ತಾರೆ. ರಾಜಕಾರಣದ ಲಾಭ ಲೆಕ್ಕಾಚಾರ ಇದ್ದೇ ಇರುತ್ತಲ್ವಾ? ನಾನು ಬಿಜೆಪಿ ಜೊತೆಗಿದ್ರೆ ಈ ಕಾಂಗ್ರೆಸ್ ಇಂದ ಒಂದಷ್ಟು ಜನ ರಾಜೀನಾಮೆಯನ್ನು ಕೊಟ್ರೆ ಇಲ್ಲಿ ನಾನು ಮಿನಿಸ್ಟರ್ ಆಗಬಹುದು, ನಮ್ಮ ಸರ್ಕಾರ ಪವರ್ಗೆ ಬರುತ್ತೆ, ನನಗೊಂದು ಉಸ್ತುವಾರಿ ಸಿಗಬಹುದು, ನಿಗಮ ಮಂಡಳಿ ಸಿಗಬಹುದು, ಪ್ಲಾನ್ ಇರುತ್ತಲ್ವಾ? ಅವ್ರು ಯಾಕೆ ಬರ್ಬೇಕು ಈ ಕಡೆಗೆ? ಸರ್, ಈಗ ನೋಡಿ, ಓಕೆ, ಏನು ಕಾಂಗ್ರೆಸ್ ಬಿಜೆಪಿ ಇವಾಗ ನಾವೇನು ಸಮ್ಮಿಶ್ರ ಸರ್ಕಾರವನ್ನು ಮಾಡ್ತಾ ಇದ್ದೀವಿ, ಸರಿಸುಮಾರು 103 ಜನ ಶಾಸಕರುಗಳು ಗೆದ್ದಿದ್ದಾರೆ ಅವರು ಕೂಡ. ಹಾಗಾದ್ರೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸ್ಥಾನಮಾನ ಸಿಕ್ಬಿಡುತ್ತಾ ಇವಾಗ ಸರ್ಕಾರ ರಚನೆ ಆದ್ರೆ? ಅಲ್ಲೂ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ ಸಿಗುತ್ತೆ. ನಿಮ್ ಪ್ರಕಾರ ಕಾಂಗ್ರೆಸ್ ಇದ್ರೆ ಸಿಗುತ್ತೆ? ಇಲ್ಲ, ಒಂದು ಕೇಳಿ, ಕಾಂಗ್ರೆಸ್ ಬಂದ್ಬಿಟ್ಟು ಒಂದು ನ್ಯಾಷನಲ್ ಪಾರ್ಟಿ, ಅವ್ರಿಗೊಂದು ಹೈಕಮಾಂಡ್ ಇದೆ. ನ್ಯಾಷನಲ್ ಪಾರ್ಟಿನೇ. ಹೌದು ಸರ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಏನು ಇಲ್ಲಿಂದ ಕೆಲವು ಜನನ ತಗೊಂಡು ಹೊರಗಡೆಗೆ ಹೋಗ್ತೀರಾ, ಈಗ ಹಾಗಾದ್ರೆ ನೀವು ಬಿಜೆಪಿ ಇರ್ತಕ್ಕಂಥ ಈ ಸರ್ಕಾರದಿಂದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏನು ಲಾಭ ಅಂತ ಹೇಳಿ, ಏನು ಪ್ರಾಫಿಟ್ ನಡೀತಾ ಇದೆ? ಈಗ ಮೈತ್ರಿ ಸರ್ಕಾರ ಮಾಡ್ಕೊಂಡ್ರಲ್ಲ, ಕಾಂಗ್ರೆಸ್ ಪ್ಲಸ್ JDS ಅಂತ ಹೇಳಿ, ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಏನು ಲಾಭ ಆಗ್ತಾ ಇದೆ? ಇದೇ ಸರ್ಕಾರ 1 ವರ್ಷವೋ 2 ವರ್ಷವೋ 3 ವರ್ಷವೋ ಪೂರೈಸಿ ಬಿಟ್ರೆ ಸಿದ್ದರಾಮಯ್ಯನವರು ಏನಾಗ್ತಾರೆ? ಪೊಲಿಟಿಕಲಿ, ರಾಜಕೀಯವಾಗಿ ಏನಾಗ್ತಾರೆ? ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಬಾರ್ದಾ ಸಿದ್ದರಾಮಯ್ಯನವರು? ಅದಕ್ಕೆ ತಮಗೊಂದು ಮಾತು ಹೇಳ್ತಾ ಇದ್ದೀನಿ, ಅವ್ರಿಗೆ ಅಂತ ಒಂದು ಫಾಲೋವರ್ಸ್ ಪಡೆ ಇರ್ಬೋದು, ಆದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೈಕಮಾಂಡ್ ಮಾತನ್ನು ಕೇಳಲೇಬೇಕಾಗುತ್ತೆ. ಹಾಗಾದ್ರೆ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಸಿದ್ದರಾಮಯ್ಯನವ್ರನ್ನೇನು ಕೇಳಿ ಮಾಡಲಿಲ್ಲ? ನಮ್ಮ ವರಿಷ್ಠ, ನಮ್ಮ ರಾಷ್ಟ್ರೀಯ ನಾಯಕರ ಸನ್ಮಾನ ದೇವೇಗೌಡರು ಅವ್ರ ರಾಷ್ಟ್ರೀಯ ನಾಯಕರ ಜೊತೆ ಗೂಡಿ ಸಮ್ಮಿಶ್ರ ಸರ್ಕಾರದ ಮಾತುಕತೆಗಳು ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ರಾಜ್ಯ ನಾಯಕರದ್ದು ಏನು ಇದರಲ್ಲಿ ಕೊಡುಗೆ ಇರೋದಿಲ್ಲ. ಆದರೆ ಅವರು ಫಾಲೋವರ್ಸ್ ಉಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಏನಾದರೂ ಆಲ್ಟರ್ನೇಟ್ಗಳು ಮಾಡ್ಕೋಬೇಕು. ಭರವಸೆ ಕೊಡ್ತಾರೆ ನಾಯಕರುಗಳು. 2 ಪ್ರಶ್ನೆ ಬರುತ್ತೆ. ಒಂದು, ಸಿದ್ದರಾಮಯ್ಯನವರು ಒಂದು ವೇಳೆ ಈ ನಡೆಗೆ ಮುಂದಾಗಿದ್ದೇ ಆದರೆ ಅವರಿಗೆ ಪರ್ಸ್ನಲಿ ಏನು ಲಾಭ ಇದೆ, ಮತ್ತೆ ಪಾರ್ಟಿಯ ಕಣ್ಣಲ್ಲಿ ಅವ್ರು ಹೇಗೆ ಕಾಣ್ತಾರೆ ಅಂತ ಮುಂದಿನ ದಿನಗಳಲ್ಲಿ, ಪಾರ್ಟಿ ಅವ್ರನ್ನ ಯಾವ ದೃಷ್ಟಿಲಿ ನೋಡುತ್ತೆ ಅಂತ ಹೇಳಿ. ಸಿದ್ದರಾಮಯ್ಯ ಇರ್ತಕ್ಕಂಥ ಸವಾಲೇನು ಅಂತ ಹೇಳಿದ್ರೆ, JDS ಜೊತೆ ಇದ್ದಷ್ಟು ದಿನಗಳ ಕಾಲ ಕಾಂಗ್ರೆಸ್ಗೆ ಅದು ಮಾರಕ, ಮುಳುಗು ನೀರದು ಅಂತ ಹೇಳಿ. ಯಡಿಯೂರಪ್ಪನವರು ಈ ಮಾತು ಹೇಳಿದ್ರು, ನನಗೆ ನನ್ನ ಹೋರಾಟ ಇನ್ಮೇಲೆ ಕಾಂಗ್ರೆಸ್ ವಿರುದ್ಧ ಅಲ್ಲ, ಈ ಅಪ್ಪ ಮಕ್ಕಳ ವಿರುದ್ಧವಾಗಿ ಹೋರಾಡ್ತೀನಿ ನಾನು, ನಿಮ್ಮನ್ನು ಮುಳುಗಿಸ್ಬಿಡ್ತಾರೆ DK ಶಿವಕುಮಾರ್ ಅವರೇ, ಕೇಳಿಸ್ಕೊಳ್ಳಿ, ಈ ಅಪ್ಪ ಮಕ್ಕಳು ಕಾಂಗ್ರೆಸ್ ಪಾರ್ಟಿಯನ್ನ ನಿಮ್ಮನ್ನ ಮುಳುಗಿಸಿ ಹಾಕ್ತಾರೆ, ನನ್ನ ಹೋರಾಟ ಏನಿದ್ರು ಇನ್ನು ಮೇಲೆ ಇವರು ವಿರುದ್ಧವಾಗಿ ಅಂತಾನೆ ಮಾತನಾಡ್ತಾ ಇದ್ರು ಯಡಿಯೂರಪ್ಪನವರು. ಆ ಕಾರಣ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಪ್ರಾಬಲ್ಯ ವೃದ್ಧಿ ಆಗಬೇಕು ಲೋಕಸಭಾ ಚುನಾವಣೆ ಒಳಗಡೆ ಅಂತ ಹೇಳಿದ್ರೆ JDS ಜೊತೆಯಿಂದ ಆಚೆ ಬಂದರೆ ಮಾತ್ರ ಇದು ಸಾಧ್ಯ ಇದೆಯಾ? ಸಿದ್ದರಾಮಯ್ಯನವರು ಈ ನಡೆ ಮಾಡಿಬಿಟ್ರೆ ಆಯ್ತು, ನೀವು ಮಾಡ್ಕೊಳ್ಳಿ, ಆದರೆ ಕಾಂಗ್ರೆಸ್ಗೆ ಜಾಸ್ತಿ ಸ್ಥಾನಗಳು ಲೋಕಸಭಾ ಚುನಾವಣೆಯಲ್ಲಿ ಬರಬೇಕು ಕರ್ನಾಟಕದಲ್ಲಿ ಅಂತ ಹೇಳೋ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಇವತ್ತು? ನೋಡಿ ರಮಾಕಾಂತ್, ಉತ್ತರ ಕರ್ನಾಟಕದ 16 ಲೋಕಸಭಾ ಕ್ಷೇತ್ರ, 16, 17 ಇನ್ಕ್ಲೂಡಿಂಗ್ ಸೆಂಟ್ರಲ್ ಕರ್ನಾಟಕ, 17 ಲೋಕಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ 11 ಲೋಕಸಭಾ ಕ್ಷೇತ್ರ ಇರುತ್ತೆ. 11 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 6 ಕಡೆ ಗೆದ್ದಿದೆ, JDS 2 ಕಡೆ ಗೆದ್ದಿದೆ. ಅಂತ ಅಂದರೆ ಕಾಂಗ್ರೆಸ್ ಈಸ್ ವೆರಿ ಸ್ಟ್ರಾಂಗ್ ಇನ್ ಸೌತ್ ಕರ್ನಾಟಕ 2014ನಲ್ಲಿ. ಈಗ ಒಂದು ವೇಳೆ ಮೈತ್ರಿ ರಾಜಕಾರಣದ ಕಾರಣದಿಂದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡ್ರೆ 6 ಸ್ಥಾನಗಳನ್ನು ಏನು ದಕ್ಷಿಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೊಂದಿದೆ ಅದರಲ್ಲಿ ಕನಿಷ್ಠ 3 ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ. ನೋಡಿ, ತುಮಕೂರು ಲೋಕಸಭಾ ಕ್ಷೇತ್ರದನ್ನೇ ನಾಗೇಂದ್ರ ಪ್ರಸಾದ್ ಅವರು ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು JDS ಅನ್ನು ಸೇರುವ ಆಲೋಚನೆಯಲ್ಲಿದ್ದಾರೆ ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ. ವೀರಪ್ಪ ಮೊಯ್ಲಿ ಅವರು ಹೇಳ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ, ನನಗೆ ರಾಜ್ಯಸಭೆಗೆ ಕಳಿಸ್ಕೊಟ್ಬಿಡಿ, ಐ ವಿಲ್ ನಾಟ್ ಕಂಟೆಸ್ಟ್. ಮೈತ್ರಿ ಎಫೆಕ್ಟ್ ಇವೆಲ್ಲವೂ ಕೂಡ ಮೈತ್ರಿ ಎಫೆಕ್ಟ್ ಇದೆ. ಮೈತ್ರಿ ಎಫೆಕ್ಟ್ ಲೋಕಸಭೆಯಲ್ಲಿ ಮೈತ್ರಿ ಮಾಡ್ಕೊಂಡು ಯಾರು ಯಾವ ಸ್ಥಾನ ಇವರು ಹಾಳು ಮಾಡ್ತಾರೆ. ಅವಾಗ ಏನಾಯ್ತು ಅಂತಂದ್ರೆ, ಕಾಂಗ್ರೆಸ್ ದಕ್ಷಿಣ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ವೇವ್ ಇದ್ದಾಗಲೇನೆ ಗೆದ್ದ 6 ಸ್ಥಾನಗಳಲ್ಲಿ 2 ಕಳ್ಕೊಂಡ್ಬಿಡುತ್ತೆ ಕಾಂಗ್ರೆಸ್. JDS ವಿಲ್ ಬಿಕಮ್ ಸ್ಟ್ರಾಂಗ್. ಆಮೇಲೆ ಕುಮಾರಸ್ವಾಮಿ, ನಾಗೇಂದ್ರ ಪ್ರಸಾದ್ ಅವರ ಮಾತನ್ನೇ ನಾವು ಒಪ್ಪೋದಾದ್ರೆ, ಕುಮಾರಸ್ವಾಮಿ ಈಸ್ ಗಿವಿಂಗ್ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಆದರೆ, ಕುಮಾರಸ್ವಾಮಿ ಅವರು ದಕ್ಷಿಣ ಕರ್ನಾಟಕ ಅಲ್ಲ, ನಿಧಾನವಾಗಿ ಉತ್ತರ ಕರ್ನಾಟಕಕ್ಕೆ ಲಗ್ಗೆ ಹಾಕ್ತಾರೆ. ಉತ್ತರ ಕರ್ನಾಟಕಕ್ಕೆ ಕುಮಾರಸ್ವಾಮಿ ಅವರು ಲಗ್ಗೆ ಹಾಕಿದ್ರೆ ಯಾರ ಮತ ಬ್ಯಾಂಕ್ಗೆ ಲಗ್ಗೆ ಹಾಕ್ತಾರೆ? ಬಿಜೆಪಿ ಮತ ಬ್ಯಾಂಕ್, ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಹಾಕ್ತಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಇವತ್ತು ಮೈತ್ರಿ ಆದಾಗ ಏನಾಗುತ್ತೆ ಅಂದರೆ, JDS ಇಂದ ದೂರ ಸರಿದಿದ್ದಂತಹ ಮುಸ್ಲಿಮರು ಮೈತ್ರಿಯ ಕಾರಣದಿಂದ JDS ವೋಟ್ ಹಾಕ್ತಾರೆ.
ಆವಾಗ JDS ವೋಟ್ ಬ್ಯಾಂಕಿಂಗ್ ಇನ್ಕ್ರೀಸ್ ಆಗುತ್ತೆ. Okay. ಇವೆಲ್ಲವೂ ಚುನಾವಣೆಯ ಮೇಲೆ ಅಂದ್ರೆ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ವಿರುದ್ಧ ಮಾಡ್ಕೊಂಡ್ಬಿಟ್ಟು ಮಾಡ್ತಾರ ಅನ್ನುವ ಪ್ರಶ್ನೆ ಇದೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ವಿಲ್ ಎಕ್ಸ್ಪ್ಲೈನ್ ಆಲ್ ದೀಸ್ ಥಿಂಗ್ಸ್. ನನಗೆ ರಾಜಕಾರಣವೇ ಬೇಕಾಗಿಲ್ಲ, ರಾಜಕೀಯ ಸನ್ಯಾಸ ಪಡೆದುಕೊಳ್ತೀನಿ ನಾನು ಅಂತೇನಾದ್ರೂ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಿಯೇ ಈ ಹೆಜ್ಜೆ ಇಡಬೇಕಾಗತ್ತಾ? ಅಥವಾ ಬೇರೆ ಪಕ್ಷದ ಕಡೆ ಈಗಲೂ ನನಗೊಂದು ಚಾನ್ಸ್ ಇದೆ, ನನಗೊಂದು ಸ್ಥಾನಮಾನ ಸಿಗುತ್ತೆ, ಕೆಲವು ರೂಮರ್ಸ್ ಇದೆ, ಎಲ್ಲೋ ಯಾವುದೋ ರಾಜ್ಯಕ್ಕೆ ರಾಜ್ಯಪಾಲರನ್ನು ಮಾಡ್ತೀವಿ, ನಿಮಗೆ ಒಂದು ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ನಿಮ್ಮನ್ನು ಮಾಡ್ತೀವಿ ಅಂತ ಕೂಡ ಒಂದು ಆಫರ್ ಇದೆ ಅಂತ ಹೇಳಿ. ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ಅಂಥ ನಿರ್ಧಾರ ಯಾವುದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲ ಅಂದ್ರೆ ಬಿಜೆಪಿ. ರಮಾಕಾಂತ್, ನನಗನ್ಸುತ್ತೆ ಸಿದ್ದರಾಮಯ್ಯನವರು ಅಂಥದ್ದೊಂದು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತಗೊಂಡು ಬಿಜೆಪಿ ಎನ್ನುವಂತಹ ಒಂದು ಪಕ್ಷದ ಕಡೆ ಹೋಗುವ ಸಾಧ್ಯತೆಗಳು ಕಡಿಮೆ. ನೀವು ಹೇಳೋದು ಪ್ರಾಯಶಃ ರಾಜ್ಯಪಾಲರು ಮಾಡ್ತಾರೋ, ಸೆಂಟ್ರಲ್ ಮಿನಿಸ್ಟರ್ ಮಾಡ್ತಾರೋ, ರಾಷ್ಟ್ರೀಯ ಉಪಾಧ್ಯಕ್ಷರನ್ನು ಮಾಡ್ತಾರೋ, ಇಂಥದ್ದೆಲ್ಲವೂ ಸಿದ್ದರಾಮಯ್ಯ ಮೇ ನಾಟ್ ಕಮಿಟ್ ದಟ್ ಮಿಸ್ಟೇಕ್. ಸಿದ್ದರಾಮಯ್ಯ ಕಾಂಗ್ರೆಸ್ನ ಉಳಿವಿಗೆ ಶ್ರಮಿಸುವ ಒಬ್ಬ ನಾಯಕನಾಗಿ ರೂಪುಗೊಳ್ತಾರೆ ಹೊರತು ಅಲ್ಲಿ ಕಾಂಗ್ರೆಸ್ ಅನ್ನ ಮುಗಿಸ್ಬಿಟ್ಟು ಹಿ ಮೇ ನಾಟ್ ಗೋ ವಿತ್ ಬಿಜೆಪಿ. ನೋಡಿ, ನನಗೇನ್ ಅನ್ಸುತ್ತೆ ಅಂದ್ರೆ ಇವರ ಈ ಸರ್ಕಾರ ಉರುಳಿಸುವ ಪ್ರಕ್ರಿಯೆ ಆರಂಭ ಆಗದೆ BBMP ಚುನಾವಣೆಯಿಂದ. BBMP ಮೇಯರ್ ಚುನಾವಣೆ ಸದ್ಯದಲ್ಲೇ ಬರ್ತಾ ಇದೆ. ಅದರೊಳಗೆ ಕನಿಷ್ಠ 6-7 ಕಾರ್ಪೊರೇಟರ್ಗಳು ಹೊರಗಡೆ ಹೋದ್ರೆ ನನಗೆ ಗೊತ್ತಿರುವ ಹಾಗೆ ಅವರು ವಿದೇಶ ಪ್ರವಾಸ ಹೋಗ್ತಾ ಇದ್ದಾರಂತೆ. ಒಂದು ವೇಳೆ ಅವ್ರು ಹೋಯ್ತು ಅಂತಂದ್ರೆ ಬಿಜೆಪಿ ಮೇಯರ್ ಆಯ್ಕೆ ಆಗ್ತಾರೆ. ದಿಸ್ ಈಸ್ ದ ಫಸ್ಟ್ ಟೆಸ್ಟಿಂಗ್ ಡೋಸ್.